ಅನ್ನೂ ಸಹಿತ ಅಷ್ಟು ಸತ್ಯ ನಮ್ಮ ಸಮೀಪ ಆಗೋದ್ರಿಂದಾಗಿ ಆಡಳಿತ ಎಲ್ಲರೂ ಖುಷಿಯಾಗಿರ್ತಾರೆ ಅನ್ನೋದು ಸಾಮಾನ್ಯವಾಗಿ ಇವತ್ತು ಚರ್ಚೆ ಎಲ್ಲ ಕಡೆ ಆಗಲಿಕ್ಕತ್ತದ ರೀ, ಒಂದೇ ಕಡೆ ಅಂತಲ್ಲ. ಹೀಗಾಗಿ ಇವತ್ತು ಸಿದ್ದರಾಮಯ್ಯರ ಮುಂದಂತೆ ಇವತ್ತು 4 ಮಾಡಿಬಿಡೋದು ಒಳ್ಳೆಯದು ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ ಆಗಲಿಕ್ಕತ್ತದ. ಬೇಕಾದ್ರೆ ಅವ್ರು ಸರ್ವೆ ಮಾಡಲಿ ಅದನ್ನು ದೇಶದೊಳಗೆ ಎಲ್ಲ ಕಡೆ ಕಳಿಸ್ರಿ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇನ್ನೊಂದು ಭಾಳ ಪ್ರಬಲವಾದದ್ದು, ಇಲ್ಲ ಬೆಳಗಾವಿ ಒಡೆದು ಹೋಗ್ತದೆ, ಸಾಧ್ಯ ಇಲ್ಲದ ಮಾತು. ಮಹಾಜನ ವರದಿ ಆಧಾರದಲ್ಲೇ ಅದು ಒಡೆದು ಮಹಾರಾಷ್ಟ್ರ ಹೋಗೋಕ್ಕೆ ಸಾಧ್ಯ ಇಲ್ಲ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇರೋದು ಸಹಿತ ಅಷ್ಟು ಸುಲಭದ ಮಾತಲ್ಲ. ಆಲ್ರೆಡಿ ಬೆಳಗಾವಿ ಕರ್ನಾಟಕದ ಅಂಗ ಮತ್ತು ಅದರ ಸಲುವಾಗಿ ಇವರು ಎಲ್ಲ 4 ಜಿಲ್ಲೆಗಳಾದರೂ ಸಹಿತ ಬೆಳಗಾವಿ ಸಲುವಾಗಿ ಒಕ್ಕಟ್ಟಿಂದ ಹೋರಾಟ ಮಾಡ್ತಾರೆ ಅನ್ನೋದು ಎರಡು ಅಭಿಪ್ರಾಯ ಇಲ್ಲ. ಈ ಹಿಂದಿನ ಅನೇಕ ಬೆಳಗಾವಿ MES ತುಮಡಿ ಹಾಕಿದಾಗ ಮಾಡಿದಾಗ ನಮ್ಮ ಜಾಲಾಜಪಾಯಿಜ ಅಂದಾಗ ಬೈಲುಗಲ್ ಜನ, ಗೋಕಾಕ್ ಜನ, ರಾಮದುರ್ಗ ಜನ, ಅಥಣಿ ಜನ ಹೋಗಿ ಹೋರಾಟ ಮಾಡಿದ್ದಾರೆ. ಕೇವಲ ಬೆಳಗಾವದಲ್ಲಿದ್ದಂಥ ಕನ್ನಡ ಹೋರಾಟಗಾರರು ಅಷ್ಟೇ ಹೋರಾಟ ಮಾಡಿಲ್ಲ, ಇವರು ಹೋಗಿ ನಿಂತಿದ್ದಾರಲ್ಲೇ. ಒಂದು ಕಾಲಕ್ಕೆ ಕಲ್ಕಲ್ಲ ಎದುರು ನಿಂತು ಒಗದಾಡೋದನ್ನು ನಾವು ಸಣ್ಣವ್ರದ್ದೇ ನೋಡಿದ್ವಿ. ಇದರ ಅರ್ಥ ಏನಪ್ಪ ಅಂತಂದ್ರೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಗಲಿಕ್ಕೆ ಅಸಾಧ್ಯ. ಇನ್ನು ಕೋಡಿ ಹೋಗೋದಂತೆ ಇವತ್ತು ಹೊಂದಾಣಿಕೆ ಆಗ್ಯದ. MES ಅಂತೆ ಪೂರ್ತಿಯಾಗಿ ನಾಮಾವಶೇಷ ಇದ್ದಾಗ ಅದು ಎಲ್ಲೋ ಒಂದಿಷ್ಟು ಇರ್ಬೋದು, ಆದರೆ ಅದು ಬೆಳೀತದೆ ಅನ್ನೋದು ಕನಸಿನ ಮಾತು. ಅದಕ್ಕಾಗಿ ಇವತ್ತು 4 ಜಿಲ್ಲೆಗಳನ್ನು ಮಾಡಿದ್ರೆ ಏನು ತಪ್ಪದ, ಎಲ್ಲಿ ತಪ್ಪದ, ಹೆಂಗೆ ತಪ್ಪದ? ಹೌದು, ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತದೆ ಆಗಲಿ, ಅದು ಜನರು